ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಬೆಳಗ್ಗೆ 8 ಗಂಟೆಯಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಎಸ್, ಇವತ್ತು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ. ಏನು ಚಾಮುಂಡೇಶ್ವರಿ ಅಮ್ಮನವರ ಹುಟ್ಟಿದ ಹಬ್ಬ. ಸೊ ಹಾಗಾಗಿ ಮನೇಲಿ ಏನಾದ್ರು ಒಂದು ಸ್ವೀಟ್ ಮಾಡೋಣ, ಪೂಜೆ ಮಾಡೋಣ ಅಂತ. ಸೊ ಮನೆಯೆಲ್ಲ ಆಲ್ರೆಡಿ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಈಗ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ಬಿಟ್ಟು ಇವತ್ತು ಮನೇಲಿ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಅನ್ಕೊಂಡಿದೀನಿ. ಈ ನಮ್ಮ ಮೈಸೂರಲ್ಲಿ ಚಾಮುಂಡೇಶ್ವರಿ ಅಂತ ಅಂದ್ರೆ ಈ ಆಷಾಢ ಟೈಮ್ ಇದೆಯಲ್ಲ, ಈ ಒಂದು ತಿಂಗಳು ಒಂಥರ ಮೈಸೂರು ಅಂದ್ರೆ ಒಂಥರ ಹಬ್ಬ ತರಾನೇ ನಮ್ಗೆ ಫೀಲ್ ಆಗ್ತಾ ಇರುತ್ತೆ. ಮಂಗಳವಾರ ಶುಕ್ರವಾರ ಬಂದ್ರೆ ಇವತ್ತು ಚಾಮುಂಡೇಶ್ವರಿದು ಬರ್ಡೇ ಇರೋದ್ರಿಂದ ಕೆಲವು ಕಡೆ ಎಲ್ಲ ಅನ್ನ ಸಂತರ್ಪಣೆ ಮಾಡಿಸ್ತಾ ಇರ್ತಾರೆ. ಮತ್ತೆ ಇವತ್ತೆಲ್ಲ ದೇವಸ್ಥಾನದಲ್ಲಿ ಫುಲ್ ಗ್ರ್ಯಾಂಡ್ ಪೂಜೆ. ಆ ವೈಬೇ ಬೇರೆ ತರ ಇರುತ್ತೆ ನಮ್ಮ ಮೈಸೂರಲ್ಲಿ. ಮತ್ತೆ ಇವತ್ತು ಸ್ವಲ್ಪ ನನ್ಗೂನು ಹೊರಗಡೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ಬೇಕು. ಇನ್ನು ಅಥರ್ವನ ಸ್ಕೂಲ್ ಕಳಿಸ್ಬೇಕು. ಅಂಡ್ ಬನ್ನಿ ಇವತ್ತಿನ ಡೈಲಿ ರೂಟೀನ್ ಯಾವ ತರ ಇರುತ್ತೆ. ಅಂಡ್ ಇವತ್ತು ಮಾರ್ನಿಂಗ್ ಇಂದ ಸಂಜೆವರೆಗೂ ನನ್ನ ಈ ಒಂದು ಡೈಲಿ ರೂಟೀನ್ ಯಾವ ತರ ಇರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಇನ್ನೊಂದೇನಂತ ಅಂದ್ರೆ, ಈಗ ನವೀನ್ ಹೂ ತಗೊಬರೋದಕ್ಕೆ ಹೋಗಿದ್ದಾರೆ. ನಾನು ಯಾವಾಗ್ಲೂ ಹೂ ತರ್ಸ್ಕೊಳ್ಳೋದನ್ನ ಮರ್ತು ಬಿಡ್ತೀನಿ. ಅಂತಂದ್ರೆ ಕರೆಕ್ಟ್ ಈ ಶುಕ್ರವಾರ ಈ ತರ ಎಲ್ಲ ಇದ್ದಾಗ ಹಿಂದಿನ ದಿನ ಹೋಗ್ಬಿಟ್ಟು ನಾವು ಮುಂಚೆನೆ ಹೇಳಿರ್ತೀವಿ, ತಗೊಂಡ್ ಬಂದ್ಬಿಡ್ತೀವಿ. ಹಿಂಗ್ ಜನರಲ್ ಆಗಿ ಏನಂದ್ರೆ ಫ್ರಿಜ್ ಅಲ್ಲಿ ಇರುತ್ತಲ್ಲ ಅದ್ ನೋಡಿದ್ರೆ ಅಲ್ಲಿ ಖಾಲಿನೇ ಆಗ್ಬಿಟ್ಟಿರುತ್ತೆ. ಇವಾಗ್ಲೂ ಅಷ್ಟೇ ಬಟನ್ ರೋಸ್ ಆ ತರದ್ದಿದೆ. ಸೇವಂತಿಗೆ ಹೂ ಬೇಕು. ದೇವ್ರಿಗೆ ಯಾವ್ದೇ ಹೂ ಮುಟ್ಸಿದ್ರು ಈ ಸೇವಂತಿಗೆ ಹೂವಿಂದ ಆ ಯೆಲ್ಲೋ ಮತ್ತೆ ಆ ರೆಡ್ ಫ್ಲವರ್ ಆ ಮಿಕ್ಸ್ ಮಾಡಿ ಮುಟ್ಸಿದಾಗ ಅದು ದೇವ್ರ ಚೆನ್ನಾಗ್ ಕಾಣುತ್ತಲ್ಲ, ಅದ್ ಬೇರೆ ತರನೇ ಲುಕ್ ಕಾಣಿಸುತ್ತೆ. ಸೊ ಹಾಗಾಗಿ ಇವತ್ತು ಸೇವಂತಿಗೆ ಹೂ ತಗೊಬನ್ನಿ, ರೋಸ್ ಇದೆ ತಗೊಬನ್ನಿ ಅಂತ ಹೇಳ್ದೆ. ಅದನ್ನ ತಗೊಬರೋದಕ್ಕೆ ಹೋಗಿದ್ದಾರೆ. ಇನ್ನು ಬ್ರೇಕ್ಫಾಸ್ಟ್ ದೋಸೆ. ಇವತ್ತು ಏನು ಈರುಳ್ಳಿ ದೋಸೆ ಮಾಡೋಣ ಅನ್ಕೊಂಡಿದೀನಿ. ಚಟ್ನಿ ಮಾಡ್ಬಿಟ್ಟು ಅದಕ್ಕೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ರೆ ಆಗೋಗುತ್ತೆ. ಈಗ ಪಲ್ಯ ಅಥವಾ ಏನಾದ್ರು ಗೊಜ್ಜು ಅದೆಲ್ಲ ಮಾಡಕ್ ಟೈಮ್ ಆಗೋದಿಲ್ಲ. ಇನ್ನೇನು 8 ಗಂಟೆ ಆಗಿದೆ. ಇನ್ನೊಂದು 1 ಅವರ್ ಅಲ್ಲಿ ಅಥರ್ವಂಗ್ ಬ್ರೇಕ್ಫಾಸ್ಟ್ ಕೊಟ್ಬಿಡ್ಬೇಕು. ಅವ್ನು 9:30ಗೆ ಹೊರಡ್ತಾನೆ. ಕರೆಕ್ಟಾಗಿ 9 ಗಂಟೆಗೆ ಬಂದು ಕೂತ್ಕೊಂತಾರೆ. ಅವ್ನಿಗೆ ಟಿಫನ್ ಕೊಟ್ರೆ ಆರಾಮಾಗಿ ತಿಂತ ರೆಡಿಯಾಗಿ ಹೋಗ್ತಾನೆ. ಸೊ ಇಷ್ಟು ಕೆಲಸಗಳಿದೆ. ಈಗ ನಾನು ಅಗಾರೋ ಅವರ ಈ ಒಂದು ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಎಗ್ ಬಾಯ್ಲ್ ಮಾಡ್ತಾ ಇದ್ದೀನಿ. ಎವ್ರಿಡೇ ನಮ್ಮ ಮನೆ ಮಸ್ಟ್ ಆ್ಯಂಡ್ ಶುಡ್. ಮಕ್ಳಿಗೂ ಅಷ್ಟೇ ಎಗ್ ವೈಟ್ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ನಾನೀಗ ಈ ಎಗ್ ಬಾಯ್ಲರ್ನ ಯಾವಾಗ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ನೋ ಅವಾಗಂತೂ ನನಗೆ ಕೆಲಸ ಬೇಗ ಆಗಿಬಿಡುತ್ತೆ. ಜೊತೆಗೆ ಸ್ಟೀಮಲ್ಲಿ ಎಗ್ ಬಾಯ್ಲ್ ಆಗೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಳುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಯೂಸ್ ಮಾಡೋದು ಕೂಡ ತುಂಬ ಈಸಿ. ಹೊರಗಡೆ ಕ್ಯಾರಿ ಮಾಡಲಿಕ್ಕೂ ಕೂಡ ತುಂಬಾ ಈಸಿಯಾಗಿರುತ್ತೆ. ಸೊ ಈಗ ಎಗ್ ಬಾಯ್ಲ್ ಆಗಿದೆ. ಈ ಪ್ರಾಡಕ್ಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡಿ. ಫ್ರೆಂಡ್ಸ್, ಇವ್ರಿಗೆ ಹೂ ಮಾತ್ರ ತಗೊಬನ್ನಿ ಅಂತ ಹೇಳಿದ್ರೆ ಹೂ ಜೊತೆಗೆ ಈ ಸ್ವೀಟು ತಗೊಬರ್ತಾರೆ. ಸೊ ನನ್ನ ಕ್ಯಾಲೋರೀಸ್ನ ಕಡಿಮೆ ಮಾಡೋದಕ್ಕೆ ಇವ್ರು ಬಿಡೋದೇ ಇಲ್ಲ. ನಾನಾಗಿ ತಿನ್ಬೇಕು ಅಂತ ಅಂದಾಗ ಏ ದಪ್ಪ ಆಗ್ತೀಯಾ, ಸ್ವೀಟ್ ತಿನ್ಬಿಡ, ಅದು ಇದು ಅಂತ ಹೇಳ್ತಾರೆ. ಈಗ ನಾನು ಫುಲ್ ಅವಾಯ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ. ಈ ಟೈಮಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಹೆಂಡ್ತಿನ ಖುಷಿ ಪಡ್ಸಕ್ಕೆ ಅಂತ ಅಂದ್ಬಿಟ್ಟು ಕಾಜು ಬರ್ಫಿ ತಗೊಂಡ್ಬಂದವ್ರು. ಆಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಮುಂಚೆ ಎಲ್ಲ ಸ್ವೀಟ್ಸ್ ಅಂತ ಬಂದಾಗ ಚಂಪಾಕಲಿ ಈ ತರ ಇಷ್ಟ ಆಗ್ತಾ ಇತ್ತು. ಬಟ್ ಈಗ ನಂಗೆ ಈ ಕಾಜು ಬರ್ಫಿ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ನಿಂಗೋಸ್ಕರ ಏನೋ ತಂದಿದ್ದೀನಿ ಅಂತ ಅಂದ್ಬಿಟ್ಟು ಸ್ವೀಟ್ ತಗೊಬಂದ್ ಕೊಟ್ರು. ಹಿಂಗಾದ್ರೆ ನಾನು ಸಣ್ಣ ಆದಂಗೆ, ಡಯಟ್ ಮಾಡ್ದಂಗೆ. ಡಯಟ್ ಮಾಡ್ತಿಲ್ಲ ಬಿಡಿ, ಅದ್ ಬೇರೆ ಪ್ರಶ್ನೆ. ಅದೇನೋ ಹೇಳ್ತಾರಲ್ಲ 2 ದಿನದ ಆಟ ಅಂತ. ನಮ್ ಜೀವಿತ್ ರೇಗಿಸ್ತಾ ಇರ್ತಾನೆ. 2 ದಿನದ ಆಟ ನಿಂದು, ಎಲ್ಲಿ ನೀನ್ ಡಯಟ್ ಮಾಡ್ಬಿಡ್ತೀಯಾ ಅದು ಇದು ಅಂತ ಅನ್ಕೊಂಡು. ಬಟ್ ಹೆಲ್ತ್ ವಿಚಾರವಾಗಿ ಇಲ್ಲ, ಸೀರಿಯಸ್ ಆಗಿ ನಿಜವಾಗ್ಲೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ಆತರ ಮಾಡ್ಕೋಬೇಕಾದ್ರೆ ಹೋಲ್ ಡೇ ಎನರ್ಜೆಟಿಕ್ ಆಗಿರ್ತಾ ಇದ್ವಿ. ಅಂದ್ರೆ ನಮ್ಗೆ ಪ್ರೋಟೀನ್ ಎಷ್ಟು ತಿನ್ಬೇಕು ಏನೋ ಅನ್ನೋ ಒಂದು ಗಮನ ಇರುತ್ತೆ. ಬಟ್ ರ್ಯಾಂಡಮ್ ಆಗಿ ಏನೋ ರೈಸ್ ಮಾಡ್ಕೊಳ್ಳೋದು, ಇನ್ನೊಂದ್ ಮಾಡ್ಕೊಳ್ಳೋದು ಹಂಗಿದ್ದಾಗ ನಮ್ಗೆ ನಿಜವಾಗ್ಲೂ ನಾವ್ ಏನ್ ತಿಂತಾ ಇದೀವಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ಎನರ್ಜಿ ಲೆವೆಲ್ ಯಾವ ತರ ಇರುತ್ತೆ ಅಂತ. ನನಗೇನೋ ಈಗ 1 ವೀಕ್ ಇಂದ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ನಂಗೆ ಆಲ್ರೆಡಿ ಎನರ್ಜಿ ಡ್ರಾಪ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು ಇನ್ಮೇಲೆ ಅಂತ ಅನ್ಕೊಂಡಿದೀನಿ. ನೋಡೋಣ. ಹಾಗೆ ದೋಸೆ ಇಟ್ಟು ರೆಡಿ ಇದೆ. ಈಗ ಅದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ನನಗೆ ಫುಲ್ ತೆಂಗಿನಕಾಯಿ ಚಟ್ನಿ ಯಾವಾಗ ಇಷ್ಟ ಆಗುತ್ತೆ ಅಂದರೆ ಅಕ್ಕಿ ರೊಟ್ಟಿಗೆ ಇಷ್ಟ ಆಗುತ್ತೆ. ಬಟ್ ಈ ಥರ ದೋಸೆಗೆ ಆ ಥರ ಏನಾದ್ರು ಮಾಡ್ಕೋಬೇಕಾದ್ರೆ ಸ್ವಲ್ಪ ತೆಂಗಿನಕಾಯಿ ಕಡಲೆ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೋತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಸೊ ಚಟ್ನಿ ಸಾಮಾನ್ಯವಾಗಿ ಹಿಂಗೇ ಮಾಡೋದು. ಸೊ ಅದು ಬೇಗ ಆಯಿತು. ಅದಾದಮೇಲೆ ನಾನಿಲ್ಲಿ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಹೆಸರುಬೇಳೆನ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಪಾಯಸ ಅಂತ ಬಂದಾಗ. ಚಿಕ್ಕವರಿದ್ದಾಗೆಲ್ಲ ಇಷ್ಟ ಆಗ್ತಾ ಇದ್ದಿತ್ತು. ಈ ಹಾಲ್ಕೀರ್ ತುಂಬ ಇಷ್ಟ ಆಗ್ತಾಯಿತ್ತು. ಬಟ್ ಇತ್ತೀಚೆಗೆ ನನಗೆ ಹೆಸರು ಬೇಳೆ ಪಾಯಸ ತುಂಬ ಇಷ್ಟ. ನಮ್ಮ ಮನೇಲಿ ನೋಡಿರ್ತೀರ, ನಾನು ಜಾಸ್ತಿ ಅವಾಗವಾಗ ಮಾಡ್ತಾ ಇರ್ತೀನಿ. ಈಗ ಇಲ್ಲಿ ದೋಸೆ ಇಟ್ಟು ಅಮ್ಮನ ಮನೆಗೆ ಮತ್ತು ನಮ್ಮ ಮನೆಗೆ ಇಬ್ಬರು ಮನೆಗೂ ಅಂತ ಅಂದ್ಬಿಟ್ಟು ಮಾಡಿದ್ದು. ನವೀನ್ಗೆ ದೋಸೆ ಇಷ್ಟ ಇಲ್ಲ, ನಾನು ಅಥರ್ವ ತಿಂತೀವಿ. ಅದು ದೋಸೆ ಎಲ್ಲ 1 ಟೈಮ್
ಟೈಮ್ ತಿನ್ಬೋದು ಅಷ್ಟೇ. ಲಂಚ್ ಬಾಕ್ಸ್ಗೆ ಆ ಥರವಂಗೆ ದೋಸೆನೇ ಹಾಕಿ ಕಳಿಸ್ತೀನಿ. ಬಟ್ ಈಗ ಅಮ್ಮನ ಮನೆಗೆ ಚಟ್ನಿ ಹೆಂಗಿದ್ರು ಗ್ರೈಂಡ್ ಮಾಡಿದ್ದಾಯ್ತಲ್ಲ, ಚಟ್ನಿ ಮತ್ತು ಈ ದೋಸೆ ಹಿಟ್ಟನ್ನ ಹಾಕ್ಬಿಡೋಣ, ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಜೀವಿತ್ ಬಂದ, ಅವ್ನು ಬಂದೀಗ ತೊಗೊಂಡೋಗ್ತಾನೆ. ಇನ್ನು ನಮ್ಮ ಅಥರ್ವ ಮತ್ತು ಆರ್ಯ ಇಬ್ಬರು ಕೂಡ ತಿಂಡಿ ತಿಂತಾ ಇದ್ದಾರೆ. ಏನಾದ್ಯಾ ದೋಸೆ ತಿಂತ ಇದ್ಯಾ? ತಿನ್ನು. ನಿಮ್ಮ ಅಣ್ಣಂಗೂ ತಿನ್ಸು. ರೈಟ್ ಹ್ಯಾಂಡ್ ಅಣ್ಣಂಗ್ ತಿನ್ಸು. ಆ ಕೈಯಲ್ಲಿ ತಿನ್ಸು. ಅಣ್ಣಂಗ್ ತಿನ್ಸು. ಈ ಕೈಲಿ ತಿನ್ನು. ಈ ಕೈಲಿ ಅಣ್ಣಂಗ್ ತಿನ್ಸು. ಸರಿಯಾಗಿ ಹಿಡ್ಕೊಂಡ್ ತಿನ್ನೋ, ಅದು ಹಿಡ್ಕೊಂಡ್ ತಿನ್ನೋ. ನೋಡಲಿ, ತಿನ್ಸ್ಕೊಳ ಪಾಪ, ಮಗ ತಿನ್ಸ್ತೈತೆ. ಲೋ ತಿನ್ಸ್ಕೋ ಅಥರ್ವ. ಅವ್ನ್ ಪ್ರೀತಿಯಿಂದ ತಿನ್ಸ್ತವನೆ. ಒಂದ್ ನಾಟಕನೇ ಆಗ್ಬಿಡ್ತಾನಲ್ಲ. ಅಣ್ಣ ತಿನ್ಲಿ ಇರು, ಬಾಯಲ್ಲಿ ಐತೆ ಇರು. ತಿನ್ನು ಕಂದ. ಖಾರ ಆಗ್ಬಿಡ್ತಾರೋ, ಚಟ್ನಿ ಹಚ್ಕೊಬಿಟ್ನಲ್ಲ. ಖಾರ ಆಯ್ತಾ ಆರ್ಯ? ಖಾರ ಆಗ್ಬಿಡ್ತಾ? ಇನ್ನು ಈ ಮಕ್ಳುಗಳು ನೋಡಿದ್ರಲ್ಲ, ನಮ್ಮ ಆರ್ಯ ಅಂತೂ ಕ್ವಾಟ್ಲೆ ಮಾಡ್ತಾನೆ. ಇಲ್ಲಿ ನೋಡಿ, ನಾನು ಪೂಜೆ ಮಾಡ್ತಿದ್ರೆ ಅವ್ನು ಬಂದ್ಬಿಟ್ಟು ಗಂಟೆ ಅಲ್ಲಾಡಿಸ್ತವನೆ. ಅವ್ನು ನೋಡಿದ್ರೆ ನಂಗೆ ಎಷ್ಟು ನಗು ಬರುತ್ತೆ ಅಂದರೆ, ಒಂದೊಂದ್ಸಲ ತುಂಬ ತರಲೆ ಬಂದ್ಬಿಟ್ಟು ನಮ್ಮನ್ನ ಹಗ್ ಮಾಡೋದು, ಬಂದ್ಬಿಟ್ಟು ನಮ್ಮ ಬಾಯಿ ಹತ್ರ ಬಂದ್ಬಿಟ್ಟು ಹಿಂಗೆ ಮುತ್ತು ಕೊಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಅವನೊಂಥರ ಕ್ಯೂಟ್ ಆಯಿತಾ. ಆ ಥರವೂ ಟಿಫನ್ ಎಲ್ಲ ಮುಗಿಸ್ಕೊಂಡು ಅವನು ರೆಡಿಯಾಗಿ ಸ್ಕೂಲ್ಗೆ ಹೋದ. ಆರ್ಯ ಏನು ಮಾಡ್ತಾನೆ ಅಂದರೆ, ಅವ್ನು ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂದರೆ, ಹಿಂಗೆ ಎದ್ದಾದ್ಮೇಲೆ ತಿಂಡಿ ಎಲ್ಲ ಮಾಡಾದ್ಮೇಲೆ ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಆಮೇಲೆ ಫ್ರೆಶ್ ಅಪ್ ಮಾಡಿಬಿಟ್ಟು ಅವ್ನಿಗೆ ಹಾಲು ಕೊಟ್ಬಿಟ್ರೆ ಹಾಲು ಕುಡ್ಬಿಟ್ಟು ಮಲ್ಕೊಬಿಡ್ತಾನೆ. 1-2 hours ಆ ಥರ ಮಲ್ಕೊಬಿಡ್ತಾನೆ. ಆ ಗ್ಯಾಪಲ್ಲಿ ಕೆಲಸಗಳು ಮಾಡ್ಕೊಬೇಕು, ಇಲ್ಲ ಅಂದರೆ ಅವ್ನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಈಗ ನಾನು ಪಾಯಸ ಮಾಡ್ತೀನಿ ಅಂತ ಹೋಗಿ ಇದು ಸ್ವಲ್ಪ ತುಂಬ ಗಟ್ಟಿಯಾಗಿ ಆಗೋಯ್ತು. ಬಟ್ ಚೆನ್ನಾಗಿರುತ್ತೆ. ಹೆಸರುಬೇಳೆ ಪಾಯಸ ಹೆಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಮತ್ತು ಹಸಿ ತೆಂಗಿನ ತುರಿ ನಂಗೆ ಇಷ್ಟ ಆಗುತ್ತೆ, ಅದು ಹಾಕಿದ್ದೀನಿ. ನಾನು ಅದನ್ನೇ ಹೇಳ್ತಾಯಿದ್ದೆ, ನವೀನ್ ಇದು ಪಾಯಸ ಆಗಲಿಲ್ಲ, ಇದು ಒಳ್ಳೆ ಪೊಂಗಲ್ ಥರ ಆಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು. ಈಗ ಅದು ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ದಾಯಿತು, ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗೋಯಿತು. ಈಗ ನಾನು ಇದನ್ನು ಅಮ್ಮನ ಮನೆಗೂ ಕೂಡ ಕೊಟ್ಟು ಕಳಿಸ್ಬಿಟ್ಟು, ಈ ಮನೆ ಹತ್ತಿರ ಇರೋದ್ರಿಂದ ಅದು ಏನೇ ಮಾಡಿದ್ರೂ ಶೇರ್ ಮಾಡಬೇಕು, ಟೇಸ್ಟ್ ಹೇಗಿದೆ ಅಂತ ಕೇಳಬೇಕು ಅಂತ ಅಂದ್ಕೊಂಡು ಮಾಡೋದು. ಈಗ ಅಲ್ಲಿಗೂ ಕೂಡ ಬಾಕ್ಸಿಗೆ ಹಾಕಿದ್ದಾಯಿತು. ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕು. ನವೀನವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ, ಅವರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು, ನನಗೆ ಸ್ವಲ್ಪ ಕೆಲಸಗಳು ಏನಂತ ಅಂದರೆ ಬಿಡುವಿಲ್ದಂಗೆ ಕೆಲಸ ಇರುತ್ತೆ, ಒಂದಾದ್ಮೇಲೆ ಒಂದು. ಈಗ ಕ್ಲೀನಿಂಗು ನಾವೇ ಮಾಡ್ಕೊಬೇಕು, ಕಿಚನಲ್ಲಿ ಅಡುಗೆ ಕೂಡ ನಾವೇ ಮಾಡಬೇಕು, ಅದ್ರ ಜೊತೆಗೆ ಬೇರೆ ಬೇರೆ ಕೆಲಸಗಳು ಇರುತ್ತೆ. ಸೊ ದಿನ ಹೇಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಫ್ರೆಂಡ್ಸ್, ಟೈಮ್ ಹೆಂಗೆ ಹೋಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತಲೇ ಗೊತ್ತಾಗಲ್ಲ. ನಮ್ಮ ಅಥರ್ವನ ಸ್ಕೂಲ್ ಕಳಿಸಿ ಆರ್ಯನ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡೋಷ್ಟ್ರಲ್ಲಿ ಸಂಜೆ ಆಗೇ ಬಿಡ್ತೇವೆ. ನಾ ಆಲ್ರೆಡಿ ಸ್ಕೂಲಿಂದ ಬಂದೇ ಬಿಟ್ಟ. ಬಾಯ್ಲಿ, ಇವತ್ತು ಸ್ಕೂಲಿಂದ ಬಂದಿದ ತಕ್ಷಣ ಅವ್ರ ಅಪ್ಪ ವಾಶ್ರೂಮ್ ಕರ್ಕೊಂಡೋಗಿ ಅವ್ನು ಫ್ರೆಶ್ ಅಪ್ ಆಗ್ಬೇಕಾದ್ರೆ ಏನೋ ಬೈದ್ ಬಿಟ್ರು ಆಯ್ತಾ. ಅದ್ ಬೈದಿದ್ದಕ್ಕೆ, ಏನಪ್ಪ ನೀನು ಬೆಳಗ್ಗೆನೂ ಬೈತೀಯ, ಮಧ್ಯಾಹ್ನನೂ ಬೈತೀಯ, ಸಂಜೆನೂ ಬೈತೀಯ ಅಂತಂದೆ. ಹೆಂಗೆ ಅಥವಾ ನೀನ್ ಹೇಳಿದ್ದು? ಹೆಂಗೆ ಹೇಳಿದ್ ನೀನು? ಏನಂತ ಹೇಳಿದೆ? ಹೆಂಗೆ ಹೇಳ್ದೆ ಹೇಳು? ಬೆಳಗ್ಗೆನೂ ಬೈತೆ, ಮಧ್ಯಾಹ್ನನೂ ಬೈತೆ. ಇನ್ನು ಸಂಜೆ ಆಗಿಲ್ಲ, ಸಂಜೆ ಹೇಳಿಲ್ಲ ಅವನು. ಬೆಳಗ್ಗೆನೂ ಸಂಜೆಗ್ ಬೈಲಾ? ನೋ, ಬೈತೀನಿ, ಸಂಜೆಗೂ ಬೈತೀನಿ. ನಾನು ಹೋಮ್ವರ್ಕ್ಸ್ ಎಲ್ಲ ಸ್ಕೂಲಿಂದ ಬಂದು ಸಂಜೆನೆ ಮಾಡ್ಕೋಬೇಕು ಅಂತ ಹೇಳ್ದೆ ತಾನೆ. ಈಗ ಊಟ ಎಲ್ಲ ತಿಂದಿದ್ದಾಯ್ತು. ಆಮೇಲೆ ನನ್ಗೆ ಕೆಲವೊಂದು ಅಷ್ಟು ಜನ ಅಂದ್ರೆ ನಾನು ರೆಗ್ಯುಲರ್ ಆಗಿ ನನ್ನ ವ್ಯೂವರ್ಸ್ ಏನಿರ್ತಾರೆ, ಅವರು ಅದನ್ನ ನೋಡ್ಬಿಟ್ಟು ನನ್ಗೆ DM ಮಾಡ್ತೀರಾ, ನಿಮ್ ಮನೇಲಿರೋ ಪ್ರಾಬ್ಲಮ್ಸ್ಗಳನ್ನ ಶೇರ್ ಮಾಡ್ಕೊಂತೀರಾ, ಮತ್ತೆ ಯಾವ್ದಾದ್ರು ಅದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಅನ್ನೋದು ಬೇಕಿದ್ರೆ, ಅಥವಾ ಏನಾದ್ರೂ ಒಂದು ಸಜೆಷನ್ ಅನ್ನೋದು ಬೇಕಿದ್ರೆ ನೀವು ನನಗೆ DM ಮಾಡಿರ್ತೀರಾ. ಆ ಥರ ಸುಮಾರು ಬರ್ತಿರುತ್ತೆ. ಬಟ್ ಎಷ್ಟೊಂದಕ್ಕೆ ನಾನು ರಿಪ್ಲೈ ಮಾಡೋಕ್ಕೂ ಆಗಿರಲ್ಲ. ತುಂಬಾ ದೊಡ್ಡದಾಗಿ ಮೆಸೇಜ್ ಕಳ್ಸಿರ್ತೀರಾ ನನಗೆ. ನೋಡಿ, ಪ್ರಾಬ್ಲಮ್ಸ್ ಅನ್ನೋದು ಏನ್ ಗೊತ್ತಾ, ಎಲ್ಲಾರ್ಗೂ ಬರುತ್ತೆ. ಈಗ ನೀವು ನನ್ನ ವಿಡಿಯೋದಲ್ಲಿ ಒಂದು 10 ನಿಮಿಷ ನೋಡಿ, ಇದ್ಯಾಕೆ ಹಿಂಗ ಅಡ್ಡಡ್ಡ ಬರ್ತಾ ಇದೆಯಾ ಅಥರ್ವ? 10 ನಿಮಿಷ ನಾನು ಏನೋ ಹೇಳೋದಕ್ಕೆ ಹೋದೆ. ಬಸ್ಸೇ ಬಿಡ್ತಾರೆ ಇವ್ರ ಅಪ್ಪ ಮಕ್ಳು ಸೇರ್ಕೊಂಡು. ಸೊ ನನ್ನ ವ್ಲಾಗ್ನ ನೀವು ಒಂದು 10 ನಿಮಿಷ ನೋಡ್ತೀರಾ, 15 ನಿಮಿಷ ನೋಡ್ತೀರಾ, 20 ನಿಮಿಷ ನೋಡ್ತೀರಾ. ಅದರಲ್ಲಿ ನಾನು ಏನನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬಹುದು ಅಷ್ಟನ್ನ ಮಾತ್ರ ಶೇರ್ ಮಾಡಿರ್ತೀನಿ. ಅದನ್ನ ಬಿಟ್ಟು ಅದನ್ನ ಹೊರತುಪಡಿಸಿ ನಮ್ದೊಂದು ಲೈಫ್ ಅನ್ನೋದು ಇದ್ದೇ ಇರುತ್ತೆ.
ಸೊ ಆದಷ್ಟು ನಾವು ವ್ಲಾಗ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಖುಷಿಯಾಗಿರೋದನ್ನೇ ಜಾಸ್ತಿ ಶೇರ್ ಮಾಡಿರೋದು. ನಾವೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀವಿ ಅದು ತೀರಾ ಪರ್ಸನಲ್ ಆಗಿರ್ಬೋದು, ಅಥವಾ ಏನ್ ಅದನ್ನೆಲ್ಲ ಶೇರ್ ಮಾಡೋದು ಅಂತ ಅಂದ್ಬಿಟ್ಟು ಕೆಲವೊಂದನ್ನ ಮಾಡಿಲ್ವೇನೋ. ಬಟ್ ಜನರಲ್ ಆಗಿ ಈಗ ನಾವು ಮನೆಗೇನೋ ಒಂದು ವಸ್ತುನ ತಗೊಂಡ್ ಬಂದ್ರೆ ಅಥವಾ ಎಲ್ಲೋ ಹೊರಗಡೆ ಹೋಗ್ತಾ ಇದೀವಿ ಅಂತನೋ, ಸೊ ಈ ತರ ವಿಚಾರಗಳನ್ನ ನಿಮ್ ಜೊತೆ ಜಾಸ್ತಿ ಶೇರ್ ಮಾಡಿರ್ತೀವಿ. ಹಾಗಂದ ಮಾತ್ರಕ್ಕೆ ನಮಗ್ ಪ್ರಾಬ್ಲಮ್ಸ್ ಇಲ್ವಾ, ನಮಗ್ ನೋವಿಲ್ವಾ? ಖಂಡಿತವಾಗ್ಲೂ ಇರುತ್ತೆ. ಏನಂತ ಅಂದ್ರೆ ಮನುಷ್ಯ ಅಂದಾದ್ಮೇಲೆ ಪ್ರತಿ ಒಂದು ಜೀವಿಗೂ ಕೂಡ ಒಂದು ಫೇಸ್ ಅನ್ನೋದು ಇರುತ್ತೆ ನೋಡಿ. ಅದು ಆ ಕಾಲಚಕ್ರ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಟೈಮಲ್ಲಿ ಖುಷಿ ಇರ್ಬೋದು, ಇನ್ನೊಂದೇನೋ ಇರ್ಬೋದು, ಬಟ್ ಇನ್ನೊಂದ್ ಟೈಮಲ್ಲಿ ನಮ್ಗೆ ಒಂದು ಬ್ಯಾಡ್ ಫೇಸ್ ಅನ್ನೋದು ಲೈಫಲ್ಲಿ ಬರುತ್ತೆ. ಸೊ ಪ್ರಾಬ್ಲಮ್ಸ್ ಬರುತ್ತೆ. ಆ ಟೈಮಲ್ಲಿ ನಾವು ಯಾವ್ದೇ ಕಾರಣಕ್ಕೂ ಅಂಚಬಾರ್ದು, ಎದೆಗುಂದಬಾರ್ದು ಅಂತ ಹೇಳ್ತಾರೆ ನೋಡಿ, ಹೆದರಬಾರ್ದು. ಸೊ ಸಮಸ್ಯೆ ಬರುತ್ತೆ. ಏನು ಇಲ್ದೇ ಇದ್ದಾಗ ಹೇಗಿರ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಎಲ್ಲ ಇದ್ದಾಗ ಹೇಗಿರ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ನಮ್ಮ ಹತ್ರ ಏನು ಇಲ್ದೇ ಇದ್ದಾಗ್ಲೂ ಹೇಗಿರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟು. ಈಗ ಆಲ್ ಆಫ್ ಅ ಸಡನ್ ತುಂಬಾ ಚೆನ್ನಾಗಿರ್ತೀವಿ ಅಥವಾ ಯಾವ್ದೋ ಒಂದು ಪ್ರಾಬ್ಲಮ್ಸ್ ಬಂದಾಗ ಅದನ್ನ ತಗೊಳಕ್ ನಾವು ರೆಡಿ ಇಲ್ಲ ಅಂತ ಅಂದ್ರೆ, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಮನುಷ್ಯನ್ಗೆ ಈ ಈಗ ಅವ್ರವ್ರ ರಾಶಿಗೆ ತಕ್ಕಂತೆ ಗ್ರಹಗತಿಗಳು ಬದಲಾವಣೆ ಆಗ್ತಾ ಬದಲಾವಣೆ ಇರ್ಬೋದು. ಆಗ್ತಾ ಸೊ ಇರುತ್ತಲ್ಲ. ಹಂಗೆಲ್ಲ ಇದ್ದಾಗ ನಮ್ಗೆ ಏನೋ ಒಂದ್ ಬ್ಯಾಡ್ ಫೇಸ್. ಜೀವನದಲ್ಲಿ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ, ಕಷ್ಟಗಳು ಬಂದಷ್ಟು ನೀವು ಸ್ಟ್ರಾಂಗ್ ಆಗ್ತೀರಾ, ಬಂಡೆಗಳ ತರ ಆಗ್ಬಿಡ್ತೀರಾ. ಆ ಪ್ರಾಬ್ಲಮ್ಸ್ ಗಳು ಬಂದಂಗೆ ಅದನ್ನ ಫೇಸ್ ಮಾಡಿ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತೀವಿ ನೋಡಿ, ಆ ಕಷ್ಟಗಳು ನಮ್ಮನ್ನ ಗಟ್ಟಿ ಮಾಡ್ಬಿಟ್ಟಿರುತ್ತೆ. ಸೊ ನನ್ ಲೈಫಲ್ಲಿ ನಾನ್ ಸ್ವಲ್ಪ ಆ ಬ್ಯಾಡ್ ಫೇಸ್ ಅನ್ನೋದನ್ನ ಯಾವಾಗ ನೋಡೋದಿಕ್ ಶುರು ಮಾಡಿದೆ ಅಂದ್ರೆ ನನ್ನ ತಂದೆ ತೀರ್ಕೊಂಡಾಗ್ಲಿಂದ. ಅವಾಗ್ಲಿಂದ ಕಷ್ಟ ಅಂದ್ರೆ ನಾವು ಓದ್ಕೊಂಡು ಕಾಲೇಜಿಗೆ ಸೇರ್ಕೊಳ್ಳೋದು, ಓದೋದು, ಫೀಸ್ ಕಟ್ಟೋದು, ಇನ್ನೊಂದ್ ಇಷ್ಟೇ ಅದಾಗಿತ್ತು. ಅದನ್ನೆಲ್ಲ ಫೈನಾನ್ಷಿಯಲಿ ಅದೆಲ್ಲ ದೊಡ್ಡವ್ರು ನೋಡ್ಕೊತಾ ಇದ್ರು, ನಮ್ ಡ್ಯಾಡಿ ನೋಡ್ಕೊಂತಾ ಇದ್ರು. ಅದ್ ಬಿಟ್ರೆ ನಮ್ಗೆ ಎಕ್ಸಾಮ್ ಅನ್ನೋ ಟೆನ್ಷನ್ ಅನ್ನೋದ್ ಬಿಟ್ರೆ, ಅದು ಕಷ್ಟಪಟ್ಟು ಓದ್ಬೇಕು ಅನ್ನೋದ್ ಬಿಟ್ರೆ ಇನ್ ಬೇರೆ ಯಾವ ವಿಷಯಕ್ಕೂ ತಲೆನೋವು ಅನ್ನೋದೇ ಇರ್ಲಿಲ್ಲ. ಬಟ್ ನಮ್ ಡ್ಯಾಡಿ ಯಾವಾಗ ತೀರ್ಕೊಂಡ್ರು ಅಲ್ಲಿಂದ ಕಷ್ಟ ಅಂದ್ರೆ ಏನು, ಒಬ್ರು ತಂದೆ ಇಲ್ಲ ಅಂತ ಅಂದ್ರೆ ಆ ಮಕ್ಳು ಏನೇನೆಲ್ಲ ಫೇಸ್ ಮಾಡ್ಬೇಕಾಗತ್ತೆ ಜೀವನದಲ್ಲಿ ಅನ್ನೋದನ್ನ ನೋಡ್ಬಿಟ್ವಿ ನಾವು. ಒಂದು ತಂದೆ ಇಲ್ಲ ಅಂತ ಅಂದ್ರೆ, ಒಂದು ಹೆಣ್ಮಗ್ಳು ಮದ್ವೆ ಆಗ್ಬೇಕು ಅಂದ್ರೆ ಏನೇನೆಲ್ಲ ಸಿಚುಯೇಷನ್ಸ್ ನ ಫೇಸ್ ಮಾಡ್ಬೇಕು. ಅದ್ರಲ್ಲೂ ನಾನ್ ಮಾಡ್ಕೊಂಡಿದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜು. ಏನೇನೆಲ್ಲ ಫೇಸ್ ಮಾಡ್ಬೇಕಾಯ್ತು ಮನೇಲಿ, ಅದು ಅಪೋಸ್ ಮಾಡಿದಿರ್ಬೋದು. ಸೊ ಆ ಪ್ರೋಸೆಸ್ ಇದೆಯಲ್ಲ ಅದೆಲ್ಲ ಬೇರೆ ತರ. ಆಮೇಲೆ ಒಂದ್ ತಂದೆ ಇಲ್ದಿರೋ ಮಗಳು ಅಂತ ಅಂದಾಗ ಪ್ರತಿ ಕ್ಷಣ ಅವಳಿಗೆ ಅದು ಒಂದೊಂದು ಇನ್ಸಿಡೆಂಟ್ ಆದಾಗ್ಲೂ ಕೂಡ, ಖುಷಿ ಆದಾಗ್ಲೂ ಅಷ್ಟೇ ಇವಾಗ ನಮ್ಮಪ್ಪ ಇರ್ಬೇಕಿತ್ತು ಅಂತ ಅನ್ಸುತ್ತೆ, ದುಃಖ ಆದಾಗ್ಲೂ ಅಷ್ಟೇ ಇವಾಗ ನಮ್ಮಪ್ಪ ಇರ್ಬೇಕಿತ್ತು ಅಂತ ಅನ್ಸುತ್ತೆ. ಅದೆಲ್ಲ ಒಂದ್ ಫೇಸು. ಇನ್ನು ಮದ್ವೆ ಅಂತ ಆದ್ಮೇಲೂ ಅಷ್ಟೇ ಪ್ರಾಬ್ಲಮ್ಸ್ಗಳು ಒಂದಲ್ಲ ಒಂದ್ ಬರುತ್ತೆ. ಇನ್ನು ಮಕ್ಕಳು. ಸೊ ಈ ಜೀವನ ಹೆಂಗೆ ಅಂದ್ರೆ ಒಂದೊಂದ್ಸಲ ಅನ್ಸುತ್ತೆ, ಏನ್ ಜೀವನನಪ್ಪ ಇದು, ಉಡ್ತೀವಿ, ದೊಡ್ಡವರಾಗ್ತಿವಿ, ಓದ್ತಿವಿ, ಅದಾದ್ಮೇಲೆ ಕೆಲಸ ತಗೊಂತೀವಿ, ಮದ್ವೆ ಆಗ್ತಿವಿ, ಮಕ್ಳು ಮಾಡ್ಕೊಂತೀವಿ, ಇನ್ ಜೀವನ ಪೂರ್ತಿ ಮಕ್ಳು ಸಾಕೋದೆ, ಇದೇ ಲೈಫ್. ಇದೇನೆ ಈ ಸಮಾಜದಲ್ಲೆಲ್ಲ ನಡೀತಾ ಇರೋದಿದೆ. ಸೊ ನಾವು ಹಾಗೆ ನಡಿಬೇಕು. ಅದ್ರ ಮಧ್ಯೆ ನಮ್ಮ ಕಷ್ಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ಕಷ್ಟಪಟ್ಟು ದುಡಿದು ಒಂದ್ ಪುಟ್ಟದಾಗ ಒಂದ್ ಗೂಡ್ ಮಾಡ್ಕೊಳ್ಳೋದಿರ್ಬೋದು, ಒಂದ್ ಕಾರ್ ತಗೊಳೋದಾಗಿರ್ಬೋದು, ಒಂದ್ ಸಣ್ಣ ಪುಟ್ಟ ಚಿನ್ನ ತಗೊಳೋದಿರ್ಬೋದು, ಸೇವಿಂಗ್ಸ್ ಮಾಡೋದಿರ್ಬೋದು, ಇದೇನೆ ಲೈಫು. ಯಾವ್ದಕ್ಕೆ ಎದುರುಬೇಡಿ. ಇವತ್ತು ಈ ಪ್ರಾಬ್ಲಮ್ ಇದೆ ಅಂದ್ರೆ ಖಂಡಿತವಾಗ್ಲೂ ನಾಳೆ ಅದ್ ಇರೋದಿಲ್ಲ. ನಾಳೆ ಇನ್ ದ ಸೆನ್ಸ್ ಇನ್ನೊಂದಷ್ಟು ದಿನ ಆದ್ಮೇಲೆ ಅದ್ ಇರೋದಿಲ್ಲ, ಅದು ಹೊರಟೋಗಿರುತ್ತೆ. ಈ ಸಮಯ ಕಳೆದು ಹೋಗುತ್ತೆ. ಶ್ರೀಕೃಷ್ಣ ಅವ್ರು ಹೇಳ್ದಾಗ ಅದ್ ಆ ಮಾತಂತೂ ಮರೆಯೋದಿಕ್ಕೆ ಹೋಗ್ಬೇಡಿ. ನಾನೇ ಆಗ್ಲಿ ನವೀನೇ ಆಗ್ಲಿ, ನಮ್ಗೆ ಇವತ್ ಪ್ರಾಬ್ಲಮ್ ಇದೆಯಾ, ನಮ್ಗೆ ತುಂಬಾ ತಲೆ ಬಿಸಿ ಆಗ್ತಾ ಇದೆಯಾ, ಆ ಮಾತು ಇನ್ನೊಂದೇನಪ್ಪಾ ಅಂದ್ರೆ ಕಷ್ಟಗಳು ಶಾಶ್ವತ ಅಲ್ಲ, ಸುಖನೂ ಶಾಶ್ವತ. ಯಾವ್ದು ಶಾಶ್ವತ ಅಲ್ಲ. ನಾವ್ ಹೀಗೆ ಇರ್ತೀವಿ ಲೈಫ್ ಅಲ್ಲಿ ಅನ್ನೋದು ಖಂಡಿತವಾಗ್ಲೂ ತಪ್ಪು. ಮನುಷ್ಯನೇ ಶಾಶ್ವತ ಅಲ್ಲ ಅಲ್ವಾ? ಇನ್ನು ನಮ್ಮ ಹತ್ರ ಇರುವಂತ ವಸ್ತುಗಳು, ನಿಮ್ಗೆ ಇದನ್ನ ನನ್ ಯಾವತ್ತೂ ಶೇರ್ ಮಾಡಿಲ್ಲ. ಇನ್ನೊಂದೇನ್ ಗೊತ್ತಾ, ಮನುಷ್ಯ ನಾವ್ ಬರ್ಬೇಕಾದ್ರೆ ಏನೋ ತಂದಿಲ್ಲ, ಹೋಗ್ಬೇಕಾದ್ರೆ ಏನೋ ತಗೊಂಡೋಗಲ್ಲ. ಅದೊಂದು ನಾವು ನೆನ್ಸ್ಕೊಂಡ್ಬಿಟ್ರೆ ಆಮೇಲೆ ನಮಗೂ ಒಂದ್ ದಿನ ಸಾವಿದೆ ಅನ್ನೋದನ್ನ ಹರ್ತ್ಕೊಬೇಕು ಮನುಷ್ಯ. ನಮಗೂ ಒಂದ್ ಸಾವಿದೆ ನಾವು ರಿಯಲೈಸ್ ಮಾಡ್ಕೊತಾ ಇರ್ಬೇಕು. ಅದನ್ನ ಅವಾಗ ನೆನ್ಸ್ಕೊತಾ ಇರ್ಬೇಕು. ಒಂದಿನ ಇದನ್ನೆಲ್ಲ ಬಿಟ್ಟು ಹೊಟ್ಟೋಗ್ತಿವಿ, ಹೋಗ್ಬೇಕಾದ್ರೆ ನಾವೇನು ತಗೊಂಡೋಗಲ್ಲ ಅನ್ನೋದನ್ನ ನಾವ್ ಅವಾಗ ನೆನ್ಸ್ಕೊಂತಾ ಇರ್ಬೇಕು. ಆಮೇಲೆ ಅವಾಗ ನಮ್ಗೆ ಆಸೆ, ವ್ಯಾಮೋಹ, ಒಂದ್ ಅಟ್ಯಾಚ್ಮೆಂಟ್ ಅನ್ನೋದು ಇರುತ್ತೆ ನೋಡಿ. ವ್ಯಕ್ತಿ ಮೇಲೆ ಆಗಿರ್ಬೋದು, ವಸ್ತು ಮೇಲೆ ಆಗಿರ್ಬೋದು, ನಮ್ಗೆ ಅಟ್ಯಾಚ್ಮೆಂಟ್ ಅನ್ನೋದಿರುತ್ತೆ. ಮನೆ, ಇದನ್ನೆಲ್ಲ ಬಿಟ್ಟು ನಾನು ಒಂದಿನ ಹೋಗ್ಲೇಬೇಕು. ಅವಾಗ ನೋಡಿ ಒಂಥರ ಮನ್ಸು ನಿರಾಳ ಆಗ್ಬಿಡುತ್ತೆ. ಒಂದಿನ ನನ್ ಖಾಲಿ ಕೈಯಲ್ಲೇ ಹೋಗ್ಬೇಕು ಅಂದಾಗ ಮನ್ಸು ಸ್ವಲ್ಪ ನಿರಾಳ ಆಗುತ್ತೆ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳೋದಿಕ್ ಬಂದೆ, ಯಾವತ್ತೂ ನಾನು ಈ ವಿಷಯನ ಶೇರ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಪ್ರಾಬ್ಲಮ್ಸ್ ಯಾರಿಗೂ ಬರೋದಿಲ್ವಾ? ಖಂಡಿತವಾಗ್ಲೂ ಬರುತ್ತೆ. ನಮ್ಗೂ ಬಂದಿತ್ತು. ಮನೆ ಕಟ್ಟಿದೀವಿ ಅಂತಂದ್ರೆ ಮನೆ ಅಷ್ಟೇ ಕಾಣ್ತಾ ಇರುತ್ತೆ, ಬಟ್ ಆ ಕಟ್ಟಬೇಕಾದ್ರೆ
ನಿಜವಾಗ್ಲೂ ಮನೆ ಕಟ್ಟಿರೋರ್ಗೆ ಈ ಅನುಭವ ಆಗಿರುತ್ತೆ. ನಾವ್ ಹಾಕೊಂಡಿರೋಂತ ಎಸ್ಟಿಮೇಟೇ ಬೇರೆ, ಅಲ್ಲಿ ಓವರ್ ಆಲ್ ಖರ್ಚಾಗದೇ ಬೇರೆ ತರ ಇರುತ್ತೆ. ನಮಗೂ ಸೇಮ್ ಇದಾಯ್ತು. ನಮ್ಗೆ ಬ್ಯಾಂಕ್ ಇಂದ ಸಿಗ್ಬೇಕಾಗಿರುವಂತ ಲೋನ್ ಅಮೌಂಟ್ ಏನ್ ಸಿಕ್ಕಿದೆ ಅಷ್ಟರಲ್ಲೇ ನಾವು ಮನೆ ಕಂಪ್ಲೀಟ್ ಮಾಡ್ಲಿಕ್ಕೆ ಕಷ್ಟ ಆಯ್ತು. ನಮ್ ಎಸ್ಟಿಮೇಟ್ ಎಷ್ಟು ಕೊಟ್ಟಿರ್ತೀವಿ ಅದಕ್ಕಿಂತ ಅವ್ರು ಕಡಿಮೆನೆ ಕೊಡೋದು ಅವರು. ಹೌದು, ಕಡಿಮೆನೆ ಇರುತ್ತೆ. ಅದ್ರ ಜೊತೆಗೆ ನಮ್ಗೆ ನಾವ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಯ್ತು. ಆಮೇಲೆ ಏನಾಗುತ್ತೆ ಅಂದ್ರೆ ಮನೆ ಕಟ್ಬೇಕಾದ್ರೆ ಲೈಫಲ್ಲಿ ಒಂದೇ ಸಲ ಮನೆ ಕಟ್ಟೋದು ಕಾಂಪ್ರಮೈಸ್ ಯಾವ್ದಕ್ಕೂ ಆಗೋದಕ್ಕೆ ಮನ್ಸ್ ಬರಲ್ಲ. ಆಗಲ್ಲ. ಸೊ ಅವಾಗ ಡಿಸೈಡ್ ಮಾಡ್ದೆ, ಹಿಂಗೆ ನಾನು ನವೀನ್ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ವಿ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಸೊ ಏನ್ ಮಾಡೋದು, ನವೀನ್ ಮಲ್ಕೊಂಡ್ರು, ಆ ರಾತ್ರಿ ಹೋಲ್ ನೈಟ್ ನಿದ್ದೆ ಮಾಡ್ಲೇ ಇಲ್ಲ ನಾನು. ದಾರಿಗಳು ಹುಡುಕ್ತಾ ಇದ್ದೀನಿ, ಯಾವ ದಾರಿನೂ ಕಾಣ್ತಾ ಇಲ್ಲ. ಹಿಂಗೆ ನಾನು ಮನೆ ಕಂಪ್ಲೀಟ್ ಮಾಡೋದು, ಯಾವ ತರ ಏನು. ಈಗ ಆಲ್ರೆಡಿ ಗೋಲ್ಡ್ ನ ಪ್ಲೆಡ್ಜ್ ಮಾಡಿದೀನಿ. ನೆಕ್ಸ್ಟ್ ಹೆಂಗೆ ಅದನ್ನ ರಿಲೀಸ್ ಮಾಡಿಸ್ಕೊಳ್ಳೋದು ಹೆಂಗೆ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಒದ್ದಾಡ್ಬಿಟ್ಟಿದೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ ನನ್ನನ್ನ ಒಂದ್ 4-5 ವರ್ಷದಿಂದ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ಕೊಂಡ್ ಬಂದಿರೋರು ಗೊತ್ತಿರುತ್ತೆ. ನಾನು ಒಂದು 2-3 ವರ್ಷದ ಹಿಂದೆ ಹಾಕೊಂತ ಇದ್ದಂತ ಜುವೆಲ್ರೀಸ್ ನನ್ನ ಹತ್ರ ಇಲ್ಲ. ನಾನು ಈಗ ಅದನ್ನ ಹಾಕೊಂಡಿಲ್ಲ. ಈಗ ನಾನು ಬೇರೆ ಬೇರೆ ಜುವೆಲ್ರೀಸ್ ಮಾಡಿಸ್ಕೊಂಡಿರ್ಬೋದು, ಬಟ್ ಗೃಹ ಪ್ರವೇಶ ಟೈಮ್ ಹಿಂದೆ, ಅಂದ್ರೆ ನಾವು ಮನೆ ಕಟ್ಟೋದಕ್ಕೆ ನಾವು ಆಗಸ್ಟ್ ಗೃಹ ಪ್ರವೇಶ ಆಗಿದ್ದು 2 ಮಂತ್ 2 ತಿಂಗಳು. ಹಾ ಇರೋತವ ಬರ್ತಾರೆ ಜೂನ್ ಮಂತ್ ಅಲ್ಲಿ. ನಾವ್ ಆಗಸ್ಟ್ ಅಲ್ಲಿ ಗೃಹ ಪ್ರವೇಶ ಮಾಡಿದ್ರೆ ಜೂನ್ ಮಂತ್ ಅಲ್ಲಿ, ಅಂದ್ರೆ ಇನ್ನೇನ್ ಮನೆ ಇಂಟೀರಿಯರ್ ಆಗ್ತಾ ಇತ್ತು ನಮ್ಗೆ. ಸೊ ಆ ಟೈಮ್ ಅಲ್ಲಿ ನನಗ್ ದಾರಿನೇ ಇಲ್ಲ, ಬೇರೆ ಏನ್ ದಾರಿನೂ ಇಲ್ಲ. ಹೆಂಗಾಗುತ್ತೆ ಮನೆ, ಹೆಂಗ್ ಕಂಪ್ಲೀಟ್ ಮಾಡೋದು, ಏನ್ ಕತೆ. ಸೊ ಅವಾಗ ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದಾಗ ಏನ್ ಗೊತ್ತಾ, ಅವತ್ತು ನಾವು ಕೊಟ್ಟಾಗ 6,300 ರೂಪಾಯಿ ಇತ್ತು ಗೋಲ್ಡ್ ರೇಟ್. ಸೊ ಅವತ್ತಿನ ಗೋಲ್ಡ್ ರೇಟ್ ಈಗ್ಲೂ ಅಷ್ಟೇ ಇರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಎಮೋಷನ್ಸ್, ಪ್ರತಿ ಒಂದು ಜುವೆಲ್ರಿ ಮೇಲೂ ಸಿಕ್ಕಾಪಟ್ಟೆ ಎಮೋಷನ್ಸ್ ಇರುತ್ತೆ. ಅವತ್ತಿನ ಗೋಲ್ಡ್ ರೇಟ್ ಬಂದು 6,300 ಅಂತ. ಬೈಬ್ಯಾಕ್ ಇನ್ನೂ ಕಮ್ಮಿ, ಬೈಬ್ಯಾಕ್ ಇನ್ನೂ ಒಂದ್ 300 ರೂಪಾಯಿ 400 ರೂಪಾಯಿ ಕಡಿಮೆ ಇತ್ತು. ಅವತ್ತು ಡಿಸೈಡ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದಿದ ತಕ್ಷಣ ನವೀನ್ಗೆ ವಿಷಯ ಹೇಳ್ದೆ, ನವೀನ್ ಈ ತರ ಮಾಡೋಣ ಅಂತ. ಅವರು ಒಂದ್ ಕಡೆ ಅವ್ರಿಗೆ ಇಷ್ಟ ಇಲ್ಲ ಈ ಕೆಲಸ ಮಾಡೋದಕ್ಕೆ, ಅವ್ರಿಗೆ ಇಷ್ಟ ಇಲ್ಲ. ಬಟ್ ನಮ್ಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಅಂದಾಗ, ಓಕೆ ನಾವು ಸೇಲ್ ಮಾಡ್ಬಿಡೋಣ. ಇಲ್ಲ ಅದನ್ನ ನಾವು ನೆಕ್ಸ್ಟ್ ಅದನ್ನ ಅರ್ನ್ ಮಾಡ್ಬೋದು, ಬಟ್ ಮನೆ ಅನ್ನೋದು ಒಂದು ಸಲ ನಮ್ ಜೀವನದಲ್ಲಿ, ನಮ್ ಕನ್ಸಿನ ಮನೆ ಇದು. ಸಿಕ್ಕಾಪಟ್ಟೆ ಎಮೋಷನ್ಸ್ ಇಂದ ಕಷ್ಟಪಟ್ಟು ಕಟ್ತಾ ಇದೀವಿ. ಜುವೆಲ್ಸ್ ನ ಸೇಲ್ ಮಾಡ್ಬಿಟ್ಟು ನಾವು ಅಮೌಂಟ್ ಅರೇಂಜ್ ಮಾಡೋಣ ಅಂತ ಅವತ್ತು ಡಿಸೈಡ್ ಆಗಿ ನಾವು ಗೋಲ್ಡ್ ನ ಸೇಲ್ ಮಾಡಿ ಮನೆನ ಕಂಪ್ಲೀಟ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಈ ತರ ಎಲ್ಲ ಆಗಿತ್ತು. ಸೊ ಲೈಫಲ್ಲಿ ಈ ತರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಬಟ್ ಆ ನಾವು ಫೇಸ್ ಮಾಡಿ ಹೊರಗೆ ಬಂದ್ಬಿಟ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿ, ಯಾವಾಗ ನಾನು ಫೀಲ್ ಮಾಡ್ಕೊಂಡೆ, ಎಮೋಷನ್ಸ್ ಇತ್ತು, ಅಯ್ಯೋ ನಾನು ಆ ತರದಿತ್ತು ಈ ತರದಿತ್ತು ಅಂತ. ಅದಾದ್ಮೇಲೂ ಬೇರೆ ಬೇರೆ ಬರುತ್ತೆ ಅಲ್ವಾ, ಸಮಯಕ್ಕೋಸ್ಕರ ಕಾಯ್ಬೇಕು ಅಷ್ಟೇ. ಸೊ ಲೈಫಲ್ಲಿ ಅದೆಂತ ಪ್ರಾಬ್ಲಮ್ಸೇ ಬರ್ಲಿ, ಏನ್ ಗೊತ್ತಾ, ಒಂದು ಗಾದೆ ಇದೆ, ನಾವು ಸಮುದ್ರನ ದಾಟ್ಬೇಕು, ಗಾದೆ ಅಲ್ಲ ಅದೊಂದು ಕತೆ ನಾನು ಕೇಳಿದ್ದು. ಸಮುದ್ರನ ದಾಟ್ಬೇಕು ಅಂದಾಗ ಅಲ್ಲಿ ಸಿಗುವಂತ ಮೊಸಳೆಗಳಿರುತ್ತೆ ನೋಡಿ, ಆ ಮೊಸಳೆಗಳ ಜೊತೆ ಜಗಳ ಆಡ್ತಾ ಕುತ್ಕೋಬಾರ್ದಂತೆ. ನಮ್ ಗುರಿ ಏನಿದ್ರು ಆ ಸಮುದ್ರ ದಾಟದ್ ಅಷ್ಟೇ ಇರ್ಬೇಕು. ಹಂಗೆ ಈ ಬರೋಂತ ಪ್ರಾಬ್ಲಮ್ಸ್ ಗಳಿರುತ್ತಲ್ಲ, ಅನ್ವಾಂಟೆಡ್ ಥಿಂಗ್ಸ್ ಇರುತ್ತಲ್ಲ, ಅದನ್ನೆಲ್ಲ ಅದ್ರ ಜೊತೆ ನಾವು ಆಡ್ಕೊಂಡು ಕುತ್ಕೊಳ್ಳೋದಿಕ್ಕಾಗಲ್ಲ. ಅದನ್ನೆಲ್ಲ ಬಿಟ್ಟು ನಮ್ ಕೆಲ್ಸನ ನಾವು ಮಾಡ್ತಾ ಇರ್ಬೇಕು. ಸೊ ಹಾಗಾಗಿ ಪ್ರಾಬ್ಲಮ್ಸ್ ನ ಇಗ್ನೋರ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಏನಿದೆ ಅನ್ನೋದನ್ನ ಹುಡುಕಿ, ಅದ್ರ ಜೊತೆಗೆ ನಮ್ದು ಫೋಕಸ್ ದೊಡ್ಡದಾಗಿ ಯೋಚನೆ ಮಾಡೋದಕ್ಕೆ ಬೇರೆಯವ್ರು ನೋಡಿದವ್ರು ದುರಾಸೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ವರಿ ಮಾಡ್ಬೇಡಿ. ಯಾವಾಗ್ಲೂ ದೊಡ್ಡ ದೊಡ್ಡ ಕನ್ಸುಗಳನ್ನ ಇಟ್ಕೊಡಿ. ಅದ್ರಲ್ಲಿ ಅಟ್ಲೀಸ್ಟ್ ಅಷ್ಟು ನೀವು ಅನ್ಕೊಂಡಿದ್ದು ಅಷ್ಟು ಆಗಿಲ್ಲ ಅಂದ್ರೆ ಒಂದಷ್ಟಂತೂ ಆಗೇ ಆಗುತ್ತೆ. ಸೊ ಮತ್ತೆ ಯಾಕೆ ವರಿ ಮಾಡ್ತೀರಾ. ಸೊ ಯಾವಾಗ್ಲೂ ಸ್ವಲ್ಪ ಎನರ್ಜೆಟಿಕ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಯಾವಾಗ್ಲೂ ಇರ್ಬೇಕು. ನಾನ್ ನವೀನ್ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಈ ತರ ಬಿತ್ಕೋಬೇಡಿ, ಇದ್ರೆ ಬರ್ತಿದ್ಯಾ ಹೇಳಿ ಎದ್ದೇಳಿ. ಮಗ ಸ್ಕೂಲಿಗೆ ಹೋಗಿ ಸಾಕಾಗ್ ಬಂದಾನೆ, ಬಾ ಹೋಗೋಣ ಹೊರಗಡೆ ಹೋಗೋಣ ಬಾ. ಹೋಗ ಅಜ್ಜಿ ಮನೆಗೆ ಹೋಗಿ ಮಲ್ಕೋ, ಬಿಟ್ಬಿಟ್ಟು ಬಂದ್ರು ಪಪ್ಪ ಮಲ್ಕಳ್ಳಿ ಅಂತ. ಈಗ ನೀನು ಹೋಗಿ ಮಲ್ಕೊಬಿಡು, ನಾವ್ 1 hour ಅಷ್ಟೇ ಹೋಗಿ ಬಂದ್ಬಿಡ್ತೀವಿ. ಸುಮ್ನೆ ನಮ್ ಜೊತೆ ಓಕೆನಾ. ಅವನು ಮಲ್ಕೊಂಡವನೀಗ, ನೀನು ಹೋಗಿ ಮಲ್ಕೊಂಡ್ಬಿಡು, ಹೊಟ್ಟೆ ಉರ್ಸ್ಬಿಡ ಅಲ್ಲಿ, ಆಯ್ತಾ. ಯಾವ ಮೂವಿ ವೀಕೆಂಡ್ ಅಲ್ಲಿ ಹೋಗೋಣ. ಮದರ್ ಪ್ರಾಮಿಸ್ ಮೂವಿನೇ ತೆಗೆದ್ಬಿಟ್ಟವ್ರೆ ಮೈಸೂರಲ್ಲಿ, ಯಾವುದೇ ಮಾಲ್ ಅಲ್ಲಿ ಇಲ್ಲ. ಟಿವಿಗೆ ಬಂದ್ಬಿಡ್ತದ, ಅದೇನ್ ಸ್ವಲ್ಪ ದಿನ ಬಾ, ಟಿವಿ ನೋಡಿ ತೋರಿಸ್ತೀನಿ, ಆಯ್ತಾ. ಬಾ ಜಿಯೋ ಆರ್ಟ್ಸ್. ಅಲ್ಲಿ ಅಜ್ಜಿಗೆ ಹೋಗಿ ಹಿಂಸೆ ಕೊಡ್ಬೇಡ ಆಯ್ತಾ. ನೀನು ತರ್ಲೆ ಮಾಡೋದು, ಅವನು ನೀನು ಜಿಯೋ ಆರ್ಟ್ ಸ್ಟಾರ್ ಅಲ್ಲಿ ತೋರಿಸ್ತೀನಿ ಬಿಡು ನಿಂಗೆ ಮದರ್ ಪ್ರಾಮಿಸ್ ನ. ಈಗ ಬರ್ತೀಯ ನಮ್ ಜೊತೆ, ಮಲ್ಕತೀಯ ಅಲ್ಲಿ ಕಾರಲ್ಲಿ ಮಲ್ಕೊಳ್ಳೋದು ಅದೆಲ್ಲ ಮಾಡ್ಬಾರ್ದು.
ಆಮೇಲೆ ಅಲ್ಲಿ ಹೋದಾಗ ಅದು ಇದು ಅನ್ನೋದು ನನಗೆ ಹಿಂಸೆ ಕೊಡೋದು ಅಲ್ಲ ಆದ್ರೆ ಬರ್ಲೇಬೇಡ. ತಗೋ ಕಾರ್ ಆಚೆ ನಿಲ್ಲಿಸ್ತೀನಿ, ಮಳೆ ಬಂದಂಗಾಯ್ತು. ಫೋನ್ ಚಾರ್ಜ್ ಕರ್ಕೊಬೇಕು, ಕಾರಲ್ಲಿ ಹಾಕೊಂಡು. ಕಾರಲ್ಲಿ ಹಾಕೊಳ್ಳುವಂತೆ ಹಿಡ್ಕೋ, ಇಲ್ಲಿ ನಾನೊಂದು ಕಾರ್ ಆಚೆ ನಿಲ್ಸ್ಬಿಡು. ಪಾಪ ಗೇಟ್ ತೆಗಿ ಮಗನೆ. ಅಲ್ಲ, ನೀವು ಮೂವಿ ನೋಡ್ಕೊಂಡ್ ಕೂತಿದ್ರಲ್ಲ ಆ ಟೈಮಲ್ಲಿ ಕಾರೆಲ್ಲ ತೆಗ್ದು ಹೊರಗ್ ನಿಲ್ಸಿದ್ರೆ ಪಟ್ ಅಂತ ಹೋಗ್ಬೋದಿತ್ತಾ? ಚಿನ್ನ ಆಯ್ತಿರು, ಹೋಗೋಣ. ಕೀ ತಗೋ, ಮನೆ ಕೀ ಹಾಕೋ. ಇನ್ನು ಪಾಪ ಕೇಳ್ತಿದ್ಯಾ, ಒಂದ್ಸಲ ಅದು ಹಂಗೆ ಹಾಕೋ. ಫ್ರೆಂಡ್ಸ್, ಮಳೆ ಬರೋ ತರನೇ ಆಗೋಗಿದೆ, ಫುಲ್ಲು ಮೋಡ. ಇನ್ನು ಮಳೆ ಬರುತ್ತಲ್ಲ ಮೋಡ. ವಾಚ್ ಅಲ್ಲಿ ಏನಾದ್ರು ಇದ್ರತ್ರ ಇಟ್ಟಿದೀರಾ ನೋಡಿ. ಎಲ್ಲಿ? ಅವ್ನ್ ವಾಶ್ರೂಮ್ಗೆ ಹೋದ್ನಲ್ಲ, ಅವಾಗ ಏನಾದ್ರು ಇಡೋದಲ್ಲೇನೆ ಯಾವಾಗ್ಲು. ನಂಗೆ ಕ್ಲೀನಿಂಗ್ ನೆನ್ಸ್ಕೊಂಡ್ರೆ ಜ್ವರ ಬಂದಂಗ ಐತೈತೆ ನವೀನ್. ಆಲ್ರೆಡಿ ಯಾಕೋ ಗೊತ್ತಿಲ್ಲ, ನಂಗೆ ಜ್ವರ ಬಂದಂಗ ಐತೈತೆ. ಇನ್ ಈ ಕ್ಲೀನಿಂಗ್ ಎಲ್ಲ ನೆನ್ಸ್ಕೊಬಿಟ್ರಂತೂ ಇಂಜೆಕ್ಷನ್ ಕೊಡಿಸ್ತಾರೆ. ಬರೀ ಬಾಯಲ್ಲಿ ಹೇಳ್ತಾರೆ ಅಷ್ಟೇ. ಅದ್ಯಾವ್ದು ಲೈಕ್ ಮಾಡ್ಬಿಡೋಣ ಹಂಗೆ ಹಿಂಗೆ ಅಂತ. ನಾನು ಹೇಳೋವರೆಗೂ ಒಂದ್ ಕೆಲ್ಸ ಮಾಡಿರಲ್ಲ ಅವ್ರು. ನಿನ್ನೆ ಒಳಗಾಕಿರೋದು ನಿನ್ನೆ ಆಚೆಗೆ ಎಲ್ಲೂ ತೆಗ್ದೇ ಇಲ್ಲ. ನೆನ್ನೆ ಒಂದಿನ ತೆಗ್ದಿಲ್ಲ, ಇವತ್ತು ಆಲ್ರೆಡಿ ತೆಗಿತಾ ಇದ್ದೀರಾ. ಅಪ್ಪೋ ಗೇಟ್ ತೆಗ್ದಿದ್ಯಾ? ಗಾಳಿ ಬಂದ್ಬಿಡ್ತದೆ ಆಚೆ. ಹುಷಾರು, ನಿನ್ ಸೈಡಲ್ಲಿ ನಿಂತ್ಕೊಳ್ಳೋ. ಗೈಸ್, ನಾವೀಗ 4 ಗಂಟೆಗೆ ಹೊರಡೋಣ ಅನ್ಕೊಂಡು 4:45 ಹೊರಟ್ವಿ. ಸೊ ನಮ್ ಲೇಔಟ್ ಅಲ್ಲಿ ಈಗ ಮಳೆ ಹನಿ ಆಗ್ತಾ ಇದೆ. ಅಮ್ಮಂದು ಬರ್ಡೇ ಮತ್ತೆ ಅಮ್ಮಂದು ಆಷಾಢ ಶುಕ್ರವಾರ ಕಂಪಲ್ಸರಿ ಮಳೆ ಬಂದು, ಬೇರೆ ದಿನ ಬರೋದೇ ಇಲ್ವಲ್ಲ ನಮಗೆ. ಬೇರೆ ದಿನಕ್ಕೆ ಹೋಲಿಸ್ಕೊಂಡ್ರೆ ಶುಕ್ರವಾರ ಮಿಸ್ ಮಾಡದೇ ಇಲ್ಲ. ಪ್ರಾಪರ್ಟಿ ಪ್ರೈಸ್ ಎಲ್ಲ ಎಷ್ಟು ಕಡಿಮೆ ಇತ್ತು ಗೊತ್ತಾ ಫ್ರೆಂಡ್ಸ್ ಇಲ್ಲಿ. 1 ಕೋಟಿಗೆ 30-40 ಡ್ಯೂಪ್ಲೆಕ್ಸ್ ಮನೆ ಇತ್ತು. ಕೆಳಗಡೆ 2 ಮಳಿಗೆನೂ 30-40 ಮನೆ. ನಮಗೆ ನಾವ್ ಆ ಮನೆ ನೋಡಿದ್ವಿ. ಆ ಮನೆಗೆ ಏನು ಕೆಳಗಡೆ 2 ಮಳಿಗೆ ಇತ್ತು, ಕಮರ್ಷಿಯಲ್ ಇದು. ಆಮೇಲೆ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಆ ತರ ಇದ್ದಿದ್ದು. 1 ಕೋಟಿ. ಈಗ ಅವ್ರು ಮನೆ ತಗೊಂಡವ್ರು ಅವರೇ ಸಿಮೆಂಟ್ ಅಂಗಡಿ ಇಟ್ಕೊಂಡವ್ರೆ. 2 ಮಳಿಗೆ ತರ ಮಾಡಿದ್ರು. ಯಾರಿಗಾರ ಬಾಡಿಗೆ ಕೊಟ್ಟಿದ್ರು, ಒಂದ್ 12-24 ಲಕ್ಷ ರೂಪಾಯಿ ಬಾಡಿಗೆ ಬರೋದು. ಮೇಲ್ಗಡೆ ಡ್ಯೂಪ್ಲೆಕ್ಸ್ ಅಲ್ಲಿ ಇರ್ಬೋದಾಗಿತ್ತು ಅವತ್ತು. ಫ್ರೆಂಡ್ಸ್, ರಿಯಲ್ ಎಸ್ಟೇಟ್ ಯಾವ ತರ ಬೆಳೀತಾ ಇದೆ ಅಂತ ಅಂದ್ರೆ ತುಂಬಾ ವರ್ಷದಿಂದ ಈಗ ಅದು 1 ಕೋಟಿ ಇದ್ದಿದ್ದು ಯಾವಾಗ ಗೊತ್ತಾ? ಜಸ್ಟ್ ಒಂದು 3 years ಹಿಂದೆ. 3 years ಇಂದ 2022 ಆದ್ಮೇಲೆ 2022ರಲ್ಲಿ. ಇವಾಗ ಎಷ್ಟು? ಅದು 4 ವರ್ಷದಲ್ಲಿ. ಇವಾಗ ಎಷ್ಟಾಗಿ ಎಷ್ಟು ಇರುತ್ತೆ? ನಮ್ ಲೇಔಟ್ ಅಲ್ಲಿ 30-40 ಸಿಂಗಲ್ ಫ್ಲೋರ್ ಮನೆನೇ 1,25 ಲಕ್ಷ. ಸಿಂಗಲ್ ಫ್ಲೋರ್ ಮನೆ 1,25 ಅದು ಕೆಳಗಡೆ ಮಳಿಗೆ, ಅದ್ರ ಮೇಲ್ಗಡೆ ಡೂಪ್ಲೆಕ್ಸ್ ಅಂದ್ರೆ 3 ಫ್ಲೋರ್ ಲೆಕ್ಕ. 3 ಫ್ಲೋರ್ 1 ಕೋಟಿಗೆ ಸಿಗ್ತಾ ಇತ್ತು 2022ರಲ್ಲಿ ನೋಡಿ. ಬಟ್ ಅವತ್ತು ನಾವು ಅದನ್ನ ತಗೊಳಕ್ಕೂ ನಮ್ಮ ಹತ್ರ ನಮ್ಗೆ ಲೋನ್ಗೂ ಎಲಿಜಿಬಿಲಿಟಿ ಇರ್ಲಿಲ್ಲ. ಜೊತೆಗೆ ಟಚ್ ಮಾಡೋ ಪರಿಸ್ಥಿತಿಲಿ ನಾವಿಲ್ಲ. ನಮ್ ಬಾಯ್ ಫ್ರೆಂಡ್ ಅಂಡಿ. ಬಾಯ್ ಫ್ರೆಂಡ್? ಹೂ ಇಸ್ ಯುವರ್ ಬಾಯ್ ಫ್ರೆಂಡ್? ಫರಾನ್ಸ್. ಏನಪ್ಪ ಹಿಂಗ್ ಹೇಳ್ತಿದ್ಯಾ ಅಂತೀನಿ. ನನ್ ಬಾಯ್ ಫ್ರೆಂಡ್ ಅಂಗಡಿ ಅಂತ. ಬಾಯ್ ಫ್ರೆಂಡ್ ಅಲ್ಲ, ಫ್ರೆಂಡ್ ಅನ್ಬೇಕು, ಜಸ್ಟ್ ಫ್ರೆಂಡ್. ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು. ನಾಳೆ ನಾವು ಚುರ್ಮುರಿ ಫುಲ್ ಸ್ಪೈಸಿ ಆಗಿದೆ. ಯಾರನ್ನಾಗ್ರೂ ಹೋಗ್ತೀರಾ? ಯಾಕೆ, ಏನ್ ಸಮಾಚಾರ? ಕೆಲ್ಸ ಇದೆ, ಒಂದು ಫಂಕ್ಷನ್. ಸಂಜೆ ಹೋಗೋಣ. ಇಲ್ಲ, ನಿನ್ನ ಸ್ಕೂಲ್ ಕಳ್ಸ್ಬಿಟ್ಟು ನಾವು ಅತ್ತಾಗ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಲ್ಲ. ಅಬ್ಸೆಂಟ್ ಆಗ ಮನೆ ದೇವ್ರಿಗೆ ನಾಳೆ ಮನೆ ದೇವ್ರು ಹೋಗೋಣ. ಸಂಜೆ 2 ಫಂಕ್ಷನ್. ಶಿವು ಅವ್ರು ಸಂಜೆ ಬರ್ತಾರೆ, ನಾವು ನಾಳೆ ಬೆಳಿಗ್ಗೆ ಮನೆ ದೇವ್ರಿಗೂ ಹೋದಂಗಾಗುತ್ತೆ. ಈ ತರ ಸಿಚುವೇಶನ್ಸ್ ಅಲ್ಲೇ ನಮ್ಗೆ KR ನಗರದಲ್ಲಿ ಒಂದ್ ಮನೆ ಮಾಡ್ಕೊಬೇಕು ಅಂತ ಅನ್ಸುತ್ತೆ ಅಲ್ವಾ? ನಾವು ಹೋದಾಗ ಉಳ್ಕೊಳ್ಳೋದಿಕ್ಕೆ. ಬೆಳಿಗ್ಗೆ ಏನೋ ಕೆಲ್ಸ ಇರುತ್ತೆ, ಸಂಜೆ ಏನೋ ಕೆಲ್ಸ ಇರುತ್ತೆ. ಅಮ್ಮ, ಏಕಮ್ ಕೆಫೆ. ಏಕಮ್ ಕೆಫೆ ಏನಕ್ಕೆ? ಏನಕ್ಕೆ? ನಾನು ಏನಾದ್ರು ತಿನ್ಬೇಕಲ್ಲ. ಏನ್ ತಿಂತ್ಯಾ? ಚುರ್ಮುರಿ ತಗೊಂಡಿದೀನಿ, 1 ಬೈಟ್ ತಿನ್ನು, ಇಲ್ಲೇ 1 ಸ್ಪೂನ್. ಚುರ್ಮುರಿ ಬೇಡ ಬಿಡು, ಸ್ಕೂಲಿಂದ ಬಂದು ಊಟ ಮಾಡಿದ್ಯಲ್ಲ ಸಾಕು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.